ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಫುಲ್ ಟಾಪ್, ಎಷ್ಟು ಪ್ರೈಸಿಂದ ಟಾಪ್ ಇದೆ ಅಂತೇಳಿ. ಹಾಗೆಯೇ ಈ ಒಂದು ವಿಡಿಯೋ ಮಾಡಿರೋ ಉದ್ದೇಶ ಬಂದು, ಇವಾಗ ನಾನೊಂದು ಟಾಪ್ ಬೆಲೆ 160 ಅಂತ ಹೇಳಿದಾಗಲೂ ಕೆಲವೊಬ್ರು ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಒಂದು ಕಾರಣ ಕ್ವಾಲಿಟಿ ಹೇಗಿರ್ಬೋದು, ಇನ್ನು ಏನು ಅಂತ ಅಂದರೆ ಕೆಲವರು 160 ಅಂತ ಅಂದಾಗಲೂ ತಗೊಳ್ಳಲ್ಲ ಟಾಪು. ಆನ್ಲೈನಲ್ಲಿ ಹೇಳ್ತಾ ಇರೋದು, ನಾನು ಆನ್ಲೈನ್ ಶಾಪಿಂಗಲ್ಲಿ ಹೇಳ್ತಾ ಇರೋದು. ಅಂದರೆ ಕೆಲವೊಬ್ಬರಿಗೆ ಭಯ ಇರುತ್ತೆ, ಹೇಗಿರುತ್ತೆ ಟಾಪು ಹೇಗಿರುತ್ತೆ ಅಂತೇಳಿ. ಬಟ್ ನಾನು ಶಾರ್ಟ್ ವಿಡಿಯೋ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋಸ್ಗಳನ್ನು ಮಾಡಿ ಹಾಕ್ತಾ ಇದ್ದೇನೆ. ಸೊ ಜಾಸ್ತಿ ನನಗೆ ಆನ್ಲೈನು ಆಫ್ಲೈನ್ ಎರಡು ಕೂಡ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಆದರೂ ಕೂಡ ನಾನು ನಿಮಗೆ ಕಡಿಮೆ ಬೆಲೆಗೆ ಸಿಗಲಿ ಅನ್ನೋ ಕಾರಣಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಸಾರಿದು ಫೋಟೋಸು ವಿಡಿಯೋಸ್ ಏನಿದೆ ಅದೆಲ್ಲವನ್ನು ಕೂಡ ಹಾಕ್ತಾ ಇರ್ತೇನೆ. ಸೊ ಹಾಕ್ತಾ ಇದ್ದೇನೆ ಕೂಡ, ನೀವು ಕೇಳಿದ ಹಾಗೆ ನಾನು ಹಾಕ್ತಾ ಇದ್ದೇನೆ. ಸೊ ನಂಗೆ ಎರಡು ಕಡೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಆದರೂ ನಾನು ಹಾಕ್ತಾ ಇದ್ದೇನೆ. ಏನಕ್ಕಂತಂದರೆ, ಕೆಲವೊಂದು ಕಡೆಗಳಲ್ಲಿ ನಿಮ್ಗೆ ಇಷ್ಟು ಕಡಿಮೆ ಪ್ರೈಸಿಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಇರುವಂತಹ ಟಾಪ್ಗಳಿರ್ಬೋದು, ಸಾರಿಗಳಿರ್ಬೋದು ಸಿಗಲ್ಲ. ಕೆಲವರು ಏನು ಅನ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಇವರೇನಾದರೂ ಜಾಸ್ತಿ ರೇಟ್ ಹೇಳ್ತಾ ಇದ್ದಾರಾ, ಅಥವಾ ಇವಾಗ ಒಂದು ಟಾಪ್ ತರ್ತಾರೆ ಅದೇನಾದರೂ ರೋಡ್ ಸೈಡಿಂದ ಟಾಪ್ ತಂದು ಸೇಲ್ ಮಾಡ್ತಾ ಇದ್ದಾರೆ ಅಂತ. ಆ ಥರ ಯಾವುದೂ ಕೂಡ ಅಲ್ಲ. ಸಾರಿಗಳಿರ್ಬೋದು, ಇದೆಲ್ಲೂ ಕೂಡ ನಾವು ರೋಡ್ ಸೈಡಿಂದ ತಗೊಂಡು ಬಂದು ಸೇಲ್ ಮಾಡುವಂಥದ್ದಲ್ಲ. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಚಿಕ್ಕಪೇಟೆಯಿಂದ ತರೋದು. ಬೆಂಗಳೂರಿನ ಚಿಕ್ಕಪೇಟೆ ಅಂದರೆ ಹೇಳಿದ್ರೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಅಲ್ಲಿ ನಿಮಗೆ ಈ ಥರದ್ದೆಲ್ಲ ಏನು ಕಡಿಮೆ ಕ್ವಾಲಿಟಿ ಬಟ್ಟೆಗಳು ಇರ್ಬೋದು, ಸಾರಿಗಳಿರ್ಬೋದು, ಈ ಥರದ್ದು ಸಿಗಲ್ಲ. ಒಳ್ಳೆ ಕ್ವಾಲಿಟಿ ಇರುವಂಥದ್ದು. ಮತ್ತು ನಾನು ಯಾವ ಶಾಪಿಂದ ತರ್ತೀನಿ ಆ ಶಾಪಲ್ಲಿ ನನಗೆ 100% ಅವ್ರು ಇದು ಮಾಡಿದ್ದಾರೆ. ಏನು ಅಂತಂದರೆ, ಇವಾಗ ಟಾಪ್ ಕೂಡ ಅಷ್ಟೇ. ಇವಾಗ ನೀವೊಂದು ಕಡಿಮೆದು ಟಾಪ್ ತಗೊಂಡಿದ್ದೀರಾ 160 ಅಂತ ಅಂದ್ಕೊಳ್ಳಿ, ಅದರದ್ದೇನಾದರೂ ಕಲರ್ ಹೋಗುತ್ತಾ ಅಥವಾ ಬಟ್ಟೆ ಏನಾದರೂ ಸಿಂಕ್ ಆಗುತ್ತಾ? ಏನು ಕೂಡ ಆಗಲ್ಲ. ವಾಷೇಬಲ್ ಮಾಡ್ಬೋದು, ಓಕೆನಾ. ವಾಶ್ ಮಾಡೋದ್ರಿಂದ ಏನು ಕೂಡ ಇದಾಗಲ್ಲ. ಸೊ ಆ ಥರದ್ದು ಒಂದು ಭಯ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ನಿಮಗೆ ಶಾರ್ಟ್ ವಿಡಿಯೋ ಮಾಡಿ ಹಾಕಿ ಅದನ್ನು ಒಂದೊಂದೇ ಬಟ್ಟೆನ ತೋರಿಸ್ತಾ ವಿಡಿಯೋ ಮಾಡ್ತಾ ಹೇಳೋದಕ್ಕೆ ಟೈಮ್ ಸಾಕಾಗಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಮತ್ತೊಮ್ಮೆ ನಿಮಗೆ. ಇನ್ನೊಂದು ಏನಂತ ಹೇಳಿದರೆ, ಈ ಕಡಿಮೆಗೆ ಈ ಟಾಪ್ಸ್ಗಳು ಕೊಡೋದ್ರಿಂದ ನಾನು ಶಿಪ್ಪಿಂಗ್ ಚಾರ್ಜನ್ನು ಇದಕ್ಕೆ ಹಾಕ್ತೇನೆ. ಅಂದರೆ ಜಾಸ್ತಿ ಏನು ಹೋಗಲ್ಲ. ಬಟ್ ಇವಾಗ ನಾನು ನಿಮಗೆ ಸಾರಿಯಲ್ಲಿ ನಾನು ನಿಮಗೆ ಶಿಪ್ಪಿಂಗ್ ಚಾರ್ಜ್ ತಗೊಳ್ತಾ ಇಲ್ಲ, ನಿಮಗೇನೆ ಗೊತ್ತಿದೆ. ಶಿಪ್ಪಿಂಗ್ ಚಾರ್ಜ್ ಎಷ್ಟು ಹೋಗುತ್ತೆ, ಎಷ್ಟು ಖರ್ಚಾಗುತ್ತೆ, ನಾವು ಎಷ್ಟು ಲಾಭ ಮಾಡ್ಕೋತೀವಿ ಅಂತ ಅದರ ಕಷ್ಟ ನಮಗೆ ಮಾತ್ರ ಗೊತ್ತು. ಬಟ್ ಆದರೂ ನಾವೊಂದು ಪ್ರೈಸ್ ಹೇಳಿರ್ತೀವಿ, ಆದರೂ ಕೆಲವರು ಸಾರಿನ ತಗೊಳ್ಳಲ್ಲ, ಜಾಸ್ತಿ ಆಯಿತು ಪ್ರೈಸ್ ಅಂತ. ಬಟ್ ಅದೇ ಸಾರಿ ನಿಮಗೆ ನೀವೊಂದು ಅಂಗಡಿಯಲ್ಲೋ ಅಥವಾ ಅದೇ ಸಾರಿ ನಿಮಗೆ ಅಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ಅದೇ ಸೇಮ್ ಸಾರಿ ಸಿಗಲ್ಲ. ಏನು ಒಂದು ಪ್ಯಾಟರ್ನ್ ಇರ್ಬೋದು, ಸಾರಿಯ ಪ್ಯಾಟರ್ನ್ಗಳಿರ್ಬೋದು ಅಥವಾ ಕ್ವಾಲಿಟಿ ಇರ್ಬೋದು, ಇದೆಲ್ಲ ನಿಮಗೆ ಅದು ಸೇಮ್ ಸಿಗಲ್ಲ. ನಿಮಗೆ ಜಾಸ್ತಿ ರೇಟ್ ಹೇಳ್ತಾರೆ. ಬಟ್ ನಾನು ಈ ಥರ ನಿಮ್ಗೆ ಆನ್ಲೈನಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಹೋಲ್ಸೇಲ್ ಪ್ರೈಸಿಗೆ ನಾನು ಕೊಡ್ತಾ ಇರೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನನಗೆ ನೀವು ತಗೊಳ್ಳೇಬೇಕು ಅಂತ ನಾನು ನಿಮ್ಮನ್ನು ಒತ್ತಾಯ ಮಾಡ್ತಾ ಇಲ್ಲ. ಬಟ್ ಇಷ್ಟು ಕಡಿಮೆಗೆ ಕೊಡ್ತಾ ಇರೋದು. ನೀವೀಗ ಅಂಗಡಿಗೆ ಹೋಗಿ ತಗೊಂಡಾಗ ನಿಮಗೆ ಡಬಲ್ ರೇಟಿಗೆ ಮಾರ್ತಾರೆ. ಯಾಕಂದರೆ ಇವಾಗ ನಾನು ಕೂಡ ಗೊತ್ತು, ಈಗ ನಾನೀಗ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಇವಾಗ ನನಗೆ ಗೊತ್ತು ಎಷ್ಟು ಕ್ವಾಲಿಟಿ ಇರುತ್ತೆ, ಹೇಗಿರುತ್ತೆ ಏನು ಅಂತ. ಬಟ್ ನಾನು ಇದನ್ನು ಮಾಡೋದಕ್ಕಿಂತ ಮುಂಚೆ ನಾನು ಕೂಡ ಅಂಗಡಿಯಲ್ಲೇ ಹೋಗಿ ಸಾರಿ ಪರ್ಚೇಸ್ ಮಾಡಿರುವಂಥದ್ದು. ಎಷ್ಟೋ ಸಾರಿಗಳು ನಾನು ತಗೊಂಡಿರೋದು ಎಷ್ಟು ಇದಾಗಿದೆ ಅಂತ ಕೂಡ ಉದಾಹರಣೆ ಸಮೇತವಾಗಿ ವಿಡಿಯೋ ಕೂಡ ಮಾಡಿದ್ದೆ ನಾನು. ಕಲರ್ ಹೋಗಿರುವಂಥದ್ದು ಇರ್ಬೋದು, ಒಂದು 700 ರುಪೀಸ್ ಏನೋ ಕೊಟ್ಟು ಸಾರಿ ತಗೊಂಡಿದ್ದೆ, ಅದು ಕಲರ್ ಹೋಗಿರೋದಿರ್ಬೋದು, ಆ ಥರದ್ದೆಲ್ಲ ಆಗುವಂಥದ್ದು ಅಂಗಡಿಗಳಲ್ಲಿ. ಬಟ್ ಈಗ ನಾನು ಚಿಕ್ಕಪೇಟೆಯಿಂದ ತಂದಿರುವಂಥ ಸಾರಿಗಳಿರ್ಬೋದು, ಟಾಪ್ಗಳಿರ್ಬೋದು, ಯಾವುದು ಕೂಡ ಹಾರ್ಡ್ನೆಸ್ ಆಗಲಿ ಸಾಫ್ಟ್ ಇರುತ್ತೆ, ಮತ್ತು ಸಿಂಕ್ ಆಗಲ್ಲ, ಮತ್ತು ವಾಷೇಬಲ್ ಮಾಡ್ಬೋದು. ನೀವು ವಾಶ್ ಮಾಡಿದರೆ ಏನಾಗಲ್ಲ. ಹಾಗಂತೇಳಿ ಸಾರಿಯಲ್ಲೆಲ್ಲ ಬ್ರಷಲ್ಲೆಲ್ಲ ಉಜ್ಜೋದಕ್ಕೆ ಹೋಗ್ಬೇಡ. ಅದು ನಾನು ನೆಕ್ಸ್ಟ್ ಸಪ್ರೇಟ್ ವಿಡಿಯೋ ಮಾಡ್ತೇನೆ ಸಾರಿದು ಹಾಕಿದಾಗ. ಇದೀಗ ನಾನು ಜಸ್ಟ್ ಟಾಪ್ ಬಗ್ಗೆ ನಿಮ್ಗೆ ಹೇಳ್ತಾ ಇರೋದು. ಸೊ ಹಾಗಾಗಿ ಜಾಸ್ತಿ ವಿಡಿಯೋನ ಲೆಂತಿ ಮಾಡೋದು ಬೇಡ, ಫಾಸ್ಟಾಗಿ ವಿಡಿಯೋವನ್ನು ಮಾಡ್ತೇನೆ. ಸೊ ಟಾಪ್ಗಳು ನಿಮಗೆ ತಗೊಳ್ಳಿ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನಿಮ್ಗೆ ಏನು ಸಾರಿಯಲ್ಲಿ ಎಷ್ಟು ಶಿಪ್ಪಿಂಗ್ ಚಾರ್ಜ್ ಬೀಳುತ್ತೆ ಅಂದರೆ, ಆಲ್ಮೋಸ್ಟ್ 800 ಗ್ರಾಮ್ ತನಕ ನಾನಿವಾಗ ಆನ್ಲೈನಲ್ಲಿ ಏನು ಸೇಲ್ ಮಾಡಿರೋದು 800 ಗ್ರಾಮ್ ತನಕ ಸಾರಿಗಳು. ಅದಕ್ಕೆ ನಿಮಗೆ 110 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಬೀಳುತ್ತೆ. ಬಟ್ ಅದು ನಾನು ತಗೊಳ್ತಾ ಇಲ್ಲ ಸಾರಿಯಲ್ಲಿ. ಬಟ್ ಟಾಪಲ್ಲಿ ನಿಮಗೆ ಅಷ್ಟೊಂದೇನು ಬೀಳಲ್ಲ. ಅಂದರೆ ಟಾಪ್ ಸ್ವಲ್ಪ ವೇಟ್ ಕಡಿಮೆ ಇರುತ್ತೆ. ಬಟ್ ಶಿಪ್ಪಿಂಗ್ ಚಾರ್ಜನ್ನು ಟಾಪ್ಗಳಿಗೆ ಮಾತ್ರ ನಾನು ತಗೋತೇನೆ ಅಷ್ಟೇ. ಯಾಕಂದರೆ ನಾನು ಕೊಡೋದೇ ನಿಮಗೆ ಟಾಪ್ ಕಡಿಮೆಗೆ, ಓಕೆನಾ. ಅದರಲ್ಲಿ ನಾನು ಜಾಸ್ತಿ ಮಾರ್ಜಿನನ್ನು ಇಟ್ಕೊಳ್ತಾ ಇಲ್ಲ. ಸೊ ನಿಮಗೆ ಕಡಿಮೆಗೆ ಟಾಪ್ ಕೊಡೋದ್ರಿಂದ ನಾನು ಶಿಪ್ಪಿಂಗ್ ಚಾರ್ಜನ್ನು ತಗೋತಾ ಇದ್ದೀನಿ. ಜಾಸ್ತಿ ಏನು ತಗೊಳ್ಳಲ್ಲ, ಶಿಪ್ಪಿಂಗ್ ಚಾರ್ಜ್ ಎಷ್ಟಿದೆ ಅಷ್ಟು ಮಾತ್ರ ತಗೋತೀನಿ. ಅದಕ್ಕೋಸ್ಕರ
ಹಾಗೆ ಏನು ಅಂತಂದರೆ ಟಾಪ್ಗಳು ತಗೊಳ್ಳಿ. ನನಗೆ ಏನು ಅಂತಂದ್ರೆ ಒಂದು ಆಚೀಚೆ ಹೋಗ್ಬೇಕಂದ್ರೆ 160 ರೂಪೀಸಿಗೆಲ್ಲ ನಿಮಗೆ ಟಾಪ್ಗಳು ಸಿಗುತ್ತಾ ನಿಮ್ಮ ಹತ್ರ? ಇವಾಗ ಬೆಂಗಳೂರಿನಲ್ಲಿರೋರಿಗೆ ಗೊತ್ತು ಟಾಪ್ಗಳು ಸಿಗುತ್ತೆ ಅಂತ. ಹಾಗಂತೇಳಿ ಇವಾಗ ಎಕ್ಸಾಂಪಲ್ 160 ರೂಪೀಸಲ್ಲಿ ನನ್ನ ಹತ್ರ ಒಂದು ಟಾಪ್ ಇದೆ. ಅದೇ 160 ರೂಪೀಸಲ್ಲಿ ನೀವು ರೋಡ್ ಸೈಡಲ್ಲಿ ಹೋಗೊಂದು ಟಾಪ್ ತಗೋತೀರಾ, ಬಟ್ ಕ್ವಾಲಿಟಿ ಚೇಂಜ್ ಇರುತ್ತೆ. ಓಕೆನಾ? ನೀವು ಅಲ್ಲಿ ತಗೊಳ್ಳೋದು ಇಲ್ಲಿ ತಗೊಳ್ಳೋದು ತುಂಬ ಡಿಫ್ರೆನ್ಸ್ ಇರುತ್ತೆ. ನೀವು ರೋಡ್ ಸೈಡಲ್ಲಿ ತಗೊಂಡಿರೋ ಟಾಪ್ಗಳು ಬಾಳಿಕೆ ಬರಲ್ಲ. ಸೊ ಯಾಕಂದರೆ ನನಗೇನೆ ಗೊತ್ತು, ನಾನು ಕೂಡ ಇದನ್ನು ಸೇಲ್ ಮಾಡೋದಕ್ಕಿಂತ ಮುಂಚೆ ರೋಡ್ ಸೈಡಲ್ಲಿ ಇರೋ ಟಾಪ್ಗಳನ್ನೆಲ್ಲ ತಗೊಳ್ತಾ ಇದ್ದೆ. ಬಟ್ ಅದು ಕ್ವಾಲಿಟಿ ತುಂಬ ಕಡಿಮೆ ಇರುತ್ತೆ, ಸೇಮ್ ರೇಟ್ ಸೇಮ್ ಇರುತ್ತೆ, ಬಟ್ ಅಷ್ಟೊಂದು ಕ್ವಾಲಿಟಿ ಇರಲ್ಲ. ಸೊ ಅಲ್ಲಿಂದ ತಗೊಂಡು ಬಂದು ನಾವು ಸೇಲ್ ಮಾಡೋದಲ್ಲ, ಒಂದೊಳ್ಳೆ ಅಂಗಡಿಯಲ್ಲಿ ಸೊ ಕ್ವಾಲಿಟಿ ಇರುವಂಥ ಟಾಪ್ಗಳನ್ನೇ ಸೇಲ್ ಮಾಡೋದು. ಓಕೆನಾ? ಅದಕ್ಕೆ ನಿಮಗೆ ಭಯ ಬೇಡ. ಸೊ ನಿಮಗೆ ನಾನು ಒಂದೊಂದು ಟಾಪನ್ನು ನಾನು ಓಪನ್ ಮಾಡಿ ಈ ಥರ ಇದೆ ಅಂತ ತೋರಿಸ್ತೀನಿ. ಇನ್ನು ಮಿಕ್ಕಿದ್ದೇನಂತಂದರೆ ಜಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಕಲರ್ಸ್ ಯಾವುದಿದೆ ಅಂತ. ಸೊ ನಿಮಗೆ ಯಾವ್ದು ಬೇಕು ಇದ್ರೆ ನೀವು ಅದನ್ನು ಸ್ಕ್ರೀನ್ ಶಾಟ್ ಹೊರದ್ಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಓಕೆನಾ? ಸೊ ಸ್ಟಾರ್ಟಿಂಗ್ ನನ್ನ ಹತ್ರ ಟಾಪ್ಗಳು ಇರುವಂಥದ್ದು ಸ್ಟಾರ್ಟಿಂಗ್ ಪ್ರೈಸ್ 160ಇಂದ 160 ರೂಪಾಯಿಂದ ಇದೆ. ಇದಕ್ಕಿಂತ ಕಡಿಮೆಗೆ ನಿಮಗೆ ಎಲ್ಲೂ ಕೂಡ ಸಿಗಲ್ಲ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, 160 ರೂಪೀಸಿಂದ ಟಾಪ್ಗಳಿದೆ. ಇದು ಚೆನ್ನಾಗಿದೆ. ಓಕೆನಾ? 160 ರೂಪೀಸ್ ಟಾಪ್ ಕೂಡ ಅಷ್ಟೇ, ನಿಮಗೆ ಅಷ್ಟೊಂದೇನು ತೆಳುವಾಗಿ ಅಥವಾ ಅದನ್ನು ಹಾಕೊಳ್ಳೋದಿಕ್ಕೇನೆ ಆಗಲ್ವಾ ಆ ಥರದ್ದು ಏನಿಲ್ಲ. ಯಾವ ಸೈಜ್ ಕೂಡ ಹೇಳ್ತೇನೆ. ಬಟ್ ನಿಮಗೆ ಈ ಟಾಪ್ಗಳಿದೆ ಬ್ರ್ಯಾಂಡೆಡ್ ಟಾಪ್ಗಳಲ್ಲಿ ನಿಮಗೆ ಸೈಜ್ ಇದೆ ಅಲ್ವಾ, ಅದು ನಿಮಗೆ ಏನು ಅಂತಂದರೆ ಕರೆಕ್ಟಾಗಿರುತ್ತೆ. ಇವಾಗ ಎಕ್ಸಾಂಪಲ್ XL, XXL, L, M, S ಇದು ಕರೆಕ್ಟಾಗಿರುತ್ತೆ. ಬಟ್ ನಿಮಗೆ ಇಂತಹ ಟಾಪ್ಗಳಲ್ಲಿ ನಾರ್ಮಲ್ ಟಾಪ್ಗಳಲ್ಲಿ ನಿಮಗೆ XXL ಅಂತ ಬರ್ದಿರ್ತಾರೆ, ಬಟ್ ಆದರೆ ಅದು XL ಆಗಿರುತ್ತೆ. ಸೊ ಅದೆಲ್ಲವನ್ನ ಚೆಕ್ ಮಾಡಿದ್ದೀವಿ ನಾವು. ಎಷ್ಟು ಕಷ್ಟ ಆಗಿದೆ ಅಂತಂದರೆ ನಮಗೆ ಅದು ಕರೆಕ್ಟಾಗಿ ಇರಲ್ಲ ಮೆಷರ್ಮೆಂಟ್. ಓಕೆನಾ? ಇವಾಗ ನಾನು ಲೇಡೀಸ್ ಟೈಲರ್ ಆಗಿರೋದ್ರಿಂದ ನನಗೆ ಗೊತ್ತು ಎಷ್ಟು ಇದು XLಗೆ ಅಂದಾಗ ಎಷ್ಟು ನಮಗೆ ಮೆಷರ್ ಬೇಕು ಅಂತ. ಸೊ ಹಾಗಾಗಿ ಇದರಲ್ಲಿ XXL ಅಂತ ಬರ್ದಿರ್ತಾರೆ ಒಂದು. ಈಗ ಯಾವುದು ನಾನು ತಗೊಂಡಿರ್ತೀನಿ ಅದರಲ್ಲಿ, ಬಟ್ ಅದು XL ಆಗಿರುತ್ತೆ. ನಿಮಗೆ ಮಾತ್ರ ನಾನು ಕರೆಕ್ಟಾಗಿ ಯಾವ ಸೈಜ್ ಅಂತ ಕೂಡ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ಓಕೆನಾ? ಸೊ ಫಸ್ಟ್ ಟಾಪು 160ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ 160ಇಂದ ಈ ಒಂದು ಮೆಷರ್ಮೆಂಟಲ್ಲೇ ನಾನು ಹೋಗ್ತೀನಿ. ಓಕೆನಾ? ಸ್ಟಾರ್ಟಿಂಗು ಇವಾಗ 160 ಟಾಪು ಫಸ್ಟ್ ಒಂದು ತೋರಿಸ್ತಾ ಇದ್ದೀನಿ. ಇದು ಬಂದು XL ಸೈಜ್, ಓನ್ಲಿ XL ಸೈಜ್ 4 ಕಲರ್ ಅವೈಲೇಬಲ್ ಇದೆ. ಓಕೆನಾ? XL ಮಾತ್ರ ಇರುವಂಥದ್ದು ಇದರಲ್ಲಿ. ಸೊ ನೋಡಿ, ಫೋಟೋಸ್ ನೋಡಿ. ಸೊ ಈ ಥರ ನಿಮಗೆ ಬರುತ್ತೆ ಟಾಪು, ಓನ್ಲಿ XL ಮಾತ್ರ ಇರೋದು. ಸೊ ಫಸ್ಟ್ ಕಲರ್ ಬಂದು ಈ ಕಲರ್ ಇದೆ. ಓಕೆನಾ? ಫಸ್ಟ್ ಒಂದು ಕಲರ್ ಇದೆ, ಈಗ ಓಪನ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ನೆಕ್ಸ್ಟ್ ಬಂದು ಈ ಕಲರ್ನಲ್ಲಿದೆ, ಎರಡನೇ ಕಲರ್ ಇದು. ಓಕೆ, ನೆಕ್ಸ್ಟು ಮೂರನೇ ಕಲರ್ ನೋಡಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು 4 ಕಲರ್. ಓಕೆನಾ? ಸೊ 4 ಕಲರ್ ಇದೆ. ಯಾವ ಕಲರ್ ಬೇಕು ಸ್ಕ್ರೀನ್ ಶಾಟ್ ಹೊಡೆದು ಕಳಿಸಿ, ಇಲ್ಲಾಂದರೆ ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಗೆಯೇ ಸ್ಟೇಟಸ್ಸು ಎಲ್ಲ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಫೋಟೋಸನ್ನು. ಸೊ ಇವಾಗ ಇದನ್ನು ಒಂದನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ನಿಮಗೆ ಇದು ಸೈಡ್ ಕಟ್ ಬರುತ್ತೆ. ಓಕೆನಾ? ಸೈಡ್ ಕಟ್ ಬರುತ್ತೆ. ಸೊ ಫ್ರಂಟಲ್ಲಿ ನೋಡಿ, ಇದು XL ಸೈಜು. XL ಸೈಜ್ ಕರೆಕ್ಟ್ ಇದೆ ಇದು. ಸೊ ನೋಡಿ, ಇಷ್ಟು ಅಗಲ ಬರುತ್ತೆ. ಬಟ್ಟೆನೂ ಕೂಡ ಅಷ್ಟೇ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ, ತುಂಬ ತೆಳುವಾಗಿ ಏನೂ ಇಲ್ಲ. ಓಕೆನಾ? ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ನೋಡಿ ನೋಡಿ, ಅಷ್ಟೊಂದೇನು ತೆಳುವಾಗಿ ಇಲ್ಲ. ಬಟ್ಟೆ ದಪ್ಪನೇ ಇದೆ. 160 ಆದರೂ ತುಂಬ ಸಖತ್ತಾಗಿದೆ. ಓಕೆನಾ? ಎಲ್ಲ ಓಪನ್ ಮಾಡಿದರೆ ನನಗೆ ಮತ್ತೆ ಅದನ್ನು ಮಾಡಿಸಿಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಟಾಪುಗಳು 100ಗಿಂತ ಮೇಲೇನೆ ಇದೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇದು ಬಂದು ನಿಮಗೆ 160 ರೂಪೀಸಲ್ಲಿ. ಓಕೆನಾ? ಇದರಲ್ಲಿ 4 ಕಲರ್ ಅವೈಲೇಬಲ್ ಇದೆ. ಸೊ ಆಲ್ರೆಡಿ ನಾನು ಹೇಳಾಗಿದೆ 4 ಕಲರ್. ಇದು ಬಂದು XL ಸೈಜ್. ಓಕೆನಾ? ಇನ್ನು ನೆಕ್ಸ್ಟ್ ಬಂದು ಸೇಮ್ 160 ರೂಪೀಸ್ನಲ್ಲೇ ಇನ್ನೊಂದು ಕೊಡ್ತಾ ಇದ್ದೀನಿ. ಬಟ್ ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿದೆ, ಆದರೂ ಕೂಡ ನಿಮಗೆ 160 ರೂಪಾಯಲ್ಲೇ ಕೊಡ್ತಾ ಇದ್ದೇನೆ ನೋಡಿ. ಇದು ಮಾತ್ರ ನಿಮಗೆ L ಸೈಜ್ ಓನ್ಲಿ. ಓಕೆನಾ? ಇವಾಗ ನಾನು ಹೇಳ್ತಾ ಇರೋದು L ಸೈಜು, ಫುಲ್ L ಸೈಜೇ ಇರುವಂಥದ್ದು.
ಅದರಲ್ಲಿ ನಿಮಗೆ ಒಂದೊಂದೇ ಕಲರ್ ತೋರಿಸ್ತೀನಿ, ಒಂದು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಇದು ಸ್ವಲ್ಪ ಚೆನ್ನಾಗಿದೆ ಕ್ವಾಲಿಟಿ, ಅದಕ್ಕಿಂತ ಚೆನ್ನಾಗಿದೆ. ಅದು ಕ್ವಾಲಿಟಿ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಲ್ಲ, ಬಟ್ ಇದೂ ಕ್ವಾಲಿಟಿ ಚೆನ್ನಾಗಿದೆ. ಆದರೂ ಸೇಮ್ ಪ್ರೈಸ್ ಕೊಡ್ತಾ ಇದ್ದೀನಿ 160ಗೆ. ಇದರಲ್ಲಿ ನಿಮಗೆ ಒಂದು ಕಲರು, ಸೊ ಸೆಕೆಂಡ್ ಒನ್ 2 ಕಲರ್, ಥರ್ಡ್ 3 ಕಲರ್, ನೆಕ್ಸ್ಟ್ ಒನ್ 4 ಕಲರ್. ಓಕೆನಾ? ಇದರಲ್ಲಿ ಇವಾಗ ಒಂದು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಇದು ಕೂಡ ಕ್ವಾಲಿಟಿ ತುಂಬ ಸಖತ್ತಾಗಿದೆ. ಓಕೆನಾ? ಇದೀಗ ನೋಡಿ, ಇದು ಕೂಡ ಅಷ್ಟೇ ಸೈಡ್ ಕಟ್ ಬರುತ್ತೆ. ಓಕೆ, ತುಂಬ ಲಾಂಗ್ ಇದೆ ಟಾಪು, ನೋಡಿ ಇಷ್ಟು ಉದ್ದ ಬರುತ್ತೆ. ಇದು ಓನ್ಲಿ ಎಲ್ ಸೈಜ್. ಓಕೆನಾ? ಎಲ್ ಸೈಜ್ ಮಾತ್ರ. ಇದರಲ್ಲಿ ನಿಮಗೆ ಎಕ್ಸೆಲ್ ಅಂತ ಹಾಕಿದ್ದಾರೆ, ಬಟ್ ಇದು ಎಲ್ ಸೈಜ್. ಓಕೆನಾ? ಸೊ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ಎಲ್ ಸೈಜು. ಸೊ ತುಂಬ ಚೆನ್ನಾಗಿದೆ ನೋಡಿ ಫ್ರಂಟು. ಆಮೇಲೆ ಇದು ನೋಡಿ, ತುಂಬ ತೆಳುವಾಗಿ ಏನಿಲ್ಲ, ಇದು ಕಾಟನ್ ಅಲ್ಲ. ಓಕೆನಾ? ಕಾಟನ್ ಅಲ್ಲ. ಸೊ ತುಂಬ ಚೆನ್ನಾಗಿದೆ ನೋಡಿ, ಗಟ್ಟಿ ಕೂಡ ಇದೆ. ಎಳ್ದು ತೋರಿಸ್ತಾ ಇದ್ದೀನಿ ನಿಮಗೆ, ಏನಾದರೂ ಡ್ಯಾಮೇಜು ಅಥವಾ ಇದು ಚೆನ್ನಾಗಿಲ್ವಾ ಏನು ಅಂತ ಹೇಳೋದಕ್ಕೆ. ಸೊ ಅದಕ್ಕೋಸ್ಕರ ಇದು ಬಂದು ನಿಮಗೆ 160 ರೂಪೀಸೇ ಆಗುತ್ತೆ. ಇದರಲ್ಲಿ ನಿಮಗೆ 4 ಕಲರ್ ಅವೈಲೇಬಲ್ ಇದೆ. ಏನು ಅಂತ ಅಂದರೆ ಎಲ್ ಸೈಜು, ಓನ್ಲಿ ಎಲ್. ಓಕೆ, 160ಯಲ್ಲಿ ನಿಮಗೆ ಒಟ್ಟಿಗೆ 8 ಟಾಪ್ಸ್ ಇದೆ. ಅದರಲ್ಲಿ 4 ಎಕ್ಸೆಲ್ಲು, ಇನ್ನೊಂದು ಎಲ್. ಫಸ್ಟಿಗೆ ತೋರಿಸಿರೋದು ಎಕ್ಸೆಲ್ಲು, ನೆಕ್ಸ್ಟ್ ತೋರಿಸಿರೋದು ಎಲ್. ಇವಾಗ 160 ರೂಪೀಸ್ ಇದಾಯಿತು. ಇನ್ನು ನೆಕ್ಸ್ಟ್ ಬಂದು 170 ರೂಪೀಸ್ ಇದನ್ನು ತೋರಿಸ್ತಾ ಇದ್ದೀನಿ. ಇದು ಬಂದು ಎಲ್ ಸೈಜ್. ಮೊದಲೇ ಹೇಳ್ತಾ ಇದ್ದೀನಿ ಫಸ್ಟಿಗೆನೆ, ಎಲ್ ಸೈಜ್ ಇವಾಗ ತೋರಿಸ್ತಾ ಇರೋದು 170 ರೂಪೀಸ್. ಓಕೆನಾ? ಎಲ್ ಸೈಜಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಒಂದು ಓಪನ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಕಲರ್ಸ್ ತೋರಿಸ್ತಾ ಇದ್ದೀನಿ ಫಸ್ಟು. ಸೊ ನೋಡ್ಕೊಂಡ್ಬಿಡಿ, ಇದು ಫಸ್ಟ್ ಕಲರು. ಸಖತ್ತಾಗಿದೆ ಕಲರ್ ಮಾತ್ರ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಕಲರ್ ಸೂಪರ್ ಆಗಿದೆ. ಇನ್ನೊಂದು ಸೆಕೆಂಡ್ ಒನ್. ಓಕೆ, ನೆಕ್ಸ್ಟ್ ಬಂದು ಥರ್ಡ್ ಒನ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರು. ಜಸ್ಟ್ 10 ರೂಪೀಸ್ ಜಾಸ್ತಿ ಅಷ್ಟೇ ಇದಕ್ಕೆ. ಬಟ್ ಏನು ಅಂತಂದರೆ ಕ್ವಾಲಿಟಿ, ನಾನು ಹೇಳಿದೆಲ್ಲ, ಕ್ವಾಲಿಟಿ ಮೇಲೆ ನಾನು 10 ರೂಪಾಯಿ ಜಾಸ್ತಿ ಮಾಡಿದ್ದೇನೆ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಅದರಲ್ಲೂ ನಾನು ಅದು ಕ್ವಾಲಿಟಿಯಲ್ಲಿ 160 ರೂಪೀಸೇ ಹಾಕಿದ್ದೇನೆ, 160 ಇರಲಿ ಅಂತೇಳಿ, ಕಡಿಮೆಗೆ ಸಿಗಲಿ ಅಂತ. ಸೊ 4th ಕಲರ್ ಬಂದು ಇದು. ಒಟ್ಟಿಗೆ 4 ಕಲರ್ ಇದೆ. ಇದರಲ್ಲಿ ಈಗ ಒಂದು ಓಪನ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಕೂಡ ಅಷ್ಟೇ ಸೈಡ್ ಕಟ್ ಬರುತ್ತೆ. ಓಕೆನಾ? ಸೈಡ್ ಕಟ್ ಇದೆ. ಇದು ಸ್ವಲ್ಪ ಕ್ವಾಲಿಟಿ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಜಾಸ್ತಿ, ಅದು ಸಾಫ್ಟ್ ಇದೆ, ಬಟ್ ಅದಕ್ಕಿಂತ ಸ್ವಲ್ಪ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ. ಸೊ ಕಡಿಮೆದಂತ ಅಂದಾಗ ನಿಮಗೆ ಅದೇನಂತಂದರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ, ಈಗ ನಾನು ತಂದಿರೋದಲ್ಲಿ ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಕ್ವಾಲಿಟಿ ಇದೆ, ಬಟ್ ಒಂದಕ್ಕಿಂತ ಒಂದು ಜಾಸ್ತಿ ಆಗ್ತಾ ಚೆನ್ನಾಗಿರೋದು ಮತ್ತೆ ಜಾಸ್ತಿ ಆ ಥರ. ಓಕೆನಾ? ಸ್ಟಾರ್ಟಿಂಗ್ 160, ಅಲ್ಲಿಂದ ಇವಾಗ ಇದು 170 ರೂಪೀಸ್ ಇದೆ. ಇದು ಎಷ್ಟು ಸಾಫ್ಟ್ ಆಗಿದೆ ಅಂತ ಇವಾಗ ನಿಮಗೆ ನೋಡಿದಾಗಲೇ ಗೊತ್ತಾಗಿರ್ಬೋದು. ಇದು ಬಂದು ಎಲ್ ಸೈಜಲ್ಲಿರುತ್ತೆ. ಸೊ ಸ್ಲೀವ್ಸ್ ಎಲ್ಲನೂ ಕೂಡ ಆಫ್ ಸ್ಲೀವ್ಸ್ ಇದು ಯಾವುದಿಲ್ಲ, ಎಲ್ಲ ಕೂಡ ಲಾಂಗ್ ಸ್ಲೀವ್ ಇರುತ್ತೆ. ಸೊ ನೋಡ್ಕೊಂಡು ಬಿಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ತೆಳುವಾಗಿ ಏನಿಲ್ಲ, ನಿಮಗೆ ಕಾಲೇಜಿಗೆ ಅಥವಾ ಏನಕ್ಕಾದರೂ ಹೋಗೋದಕ್ಕೆ ಹಾಕೊಂಡು ಹೋಗ್ಬೋದು, ಎಲ್ಲೂ ಹೊರಗಡೆ ಬೇಕಿದ್ರು ಹೋದಾಗ. ಸೊ ಇದು ಬಂದು ನಿಮಗೆ 170 ರೂಪೀಸಲ್ಲಿ 3 ಕಲರ್ಸ್ ಅವೈಲೇಬಲ್ ಇದೆ. ಸಾರಿ, 4 ಕಲರ್ಸ್. ಓಕೆ, ನಾನು ಕನ್ಫ್ಯೂಸ್ ಆಗ್ತಾ ಇದೆ, ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ. ಇದು ಬಂದು 170 ರೂಪೀಸು. ಇನ್ನು ನೆಕ್ಸ್ಟ್ ಬಂದು 180 ರೂಪೀಸ್ದನ್ನು ತೋರಿಸ್ತಾ ಇದ್ದೀನಿ. 10 ರೂಪಾಯಿ ಸ್ವಲ್ಪ ಜಾಸ್ತಿ. 160, 170, ಇವಾಗ 180ಗೆ ಬಂದಿದ್ದೀನಿ. 180ಅಲ್ಲಿ ನನ್ನ ಹತ್ರ ಇರೋದು ಕಾಟನ್, ಫುಲ್ಲು ಕಾಟನ್ ಅಲ್ಲ, ಬಟ್ ಕಾಟನ್. ಓಕೆನಾ? ಇದು ನಿಮಗೆ ಇದು ಬಂದು ಎಲ್ ಸೈಜು. ಇದು ಎಲ್ ಸೈಜೇ. ಇವಾಗ 170 ಎಲ್ ಸೈಜು, ಇದು ಎಲ್ ಸೈಜ್. ಓಕೆನಾ? ಅಂದರೆ ಇದರಲ್ಲಿ ಎಕ್ಸೆಲ್ ಅಂತ ಬರ್ತಿದ್ದಾರೆ, ಬಟ್ ಅದು ಎಕ್ಸೆಲ್ ಇಲ್ಲ. ಓಕೆನಾ? ನಿಮಗೆ ಫಿಟ್ಟಿಂಗ್ ಮಾಡೋದಕ್ಕೆ ಬಟ್ಟೆ ಅದರಲ್ಲಿ ಸಾಕಾಗಲ್ಲ. ಅದಕ್ಕೋಸ್ಕರ ನಾನು ಎಕ್ಸೆಲ್ ಇದ್ದರೆ ಅದನ್ನು ಎಲ್ ಮಾಡಿಬಿಟ್ಟಿದ್ದೀನಿ. ಓಕೆನಾ? ಅವಾಗ ನಿಮಗೆ ಫಿಟ್ಟಿಂಗ್ ಮಾಡೋದಕ್ಕೆ ಏನು ಬಟ್ಟೆ ಸಿಗುತ್ತೆ. ಓಕೆನಾ? ಸೊ ನಿಮಗೆ ಮೋಸ ಮಾಡಿ ನಾನು ಬಿಸ್ನೆಸ್ ಮಾಡೋ ಉದ್ದೇಶ ನನಗಿಲ್ಲ. ಸೊ ಅದಕ್ಕೋಸ್ಕರ ಇದರಲ್ಲಿ ಯಾವುದೇ ರೀತಿಯಾದಂಥ ಮೋಸಗಳಿಲ್ಲ. ಕರೆಕ್ಟ್ ಸೈಜನ್ನು ನಾನು ಹಾಕಿರೋದು. ನಿಮ್ಗೆ ಇದರಲ್ಲಿ ಎಕ್ಸೆಲ್ ಅಂತಿದೆ. ಓಕೆನಾ? ಇಲ್ಲಿ ರೈಟ್ ಮಾರ್ಕ್ ಕೂಡ ಹಾಕಿದ್ದಾರೆ ಎಕ್ಸೆಲ್ಗೆ. ಓಕೆನಾ? ಅದು ಡಬಲ್ ಎಕ್ಸೆಲ್ ಅಂತೇಳಿ ರೈಟ್ ಮಾರ್ಕ್ ಹಾಕ್ಬಿಟ್ಟವ್ರೆ. ಬಟ್ ಇದು ಏನು ಅಂತಂದರೆ ಇದು ಎಲ್ ಸೈಜು, ಎಲ್ಲವೂ ಕೂಡ ಎಲ್ ಸೈಜ್ ಇರೋದು. ಇದರಲ್ಲಿ ನಿಮಗೆ ಟೋಟಲ್ ಇವಾಗ ನಾನು ತೋರಿಸ್ತಾ ಇರೋದು
ಟೋಟಲ್ ಆಗಿ ಬಂದು 3, 4, 5, 6, 12 ಇದೆ. ಓಕೆನಾ, 12 ಇದೆ. ಅಂದರೆ ಸೇಮ್ ಇವಾಗ ನಾನು 6 ಪೀಸ್ ತೋರಿಸ್ತೀನಿ, ಮತ್ತೆ 6 ಪೀಸ್ ಅದೇ ಕಲರ್ ಇದೆ. ಸೊ ಯಾವುದು ಬೇಕು ತಗೊಳ್ಳಿ. ಸೊ ಒಂದೇ ಕಲರ್ ತೋರಿಸ್ತೀನಿ. ನೆಕ್ಸ್ಟ್ ಒಂದು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಫಸ್ಟ್ ಒಂದು ಕಲರ್, ಸೆಕೆಂಡ್ ಒನ್. ಸೊ ಕಲರ್ಸ್ ಅಂತೂ ಸಖತ್ತಾಗಿದೆ, ಡಿಸೈನ್ಸು ಸಖತ್ತಾಗಿದೆ. ಓಕೆನಾ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ನಿಮಗೆ ಕಾಟನ್, ಸ್ವಲ್ಪ ಸ್ಮೂತಿ ತೆಳು ಕಾಟನ್ ಬರುತ್ತೆ. ಸೊ ಇದು 3ನೇ ಕಲರ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು 4ನೇ ಕಲರ್. ನೆಕ್ಸ್ಟ್ ಒನ್ 5 ಕಲರ್. ನೆಕ್ಸ್ಟ್ ಒನ್ 6 ಕಲರ್. ಓಕೆ, ಸೇಮ್ ಅದೇ. ಇದನ್ನು ಮಾತ್ರ ಓಪನ್ ಮಾಡ್ತಾ ಇಲ್ಲ ನಾನು. 6 ಕಲರಲ್ಲಿ ಮತ್ತೆ ಇದೆ, ಸೇಮ್ ಬೇಕು ಅಂತಿದ್ರೆ ನಿಮಗೆ. ಓಕೆನಾ, ಇದರಲ್ಲೂ 6 ಇದೆ, ಸೇಮ್ ಇದೇ ಕಲರು. ಅಂದರೆ ಸ್ವಲ್ಪ ಜಾಸ್ತಿ ಇರಲಿಂತ, ಯಾಕಂದರೆ ಇದು ಸ್ವಲ್ಪ ಕಾಟನ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಸಿಂಕ್ ಏನಾಗಲ್ಲ, ನೀವು ವಾಶ್ ಮಾಡಿದ ನಂತರ ಇದು ಸಾಫ್ಟಾಗಿ ಬರುತ್ತೆ. ಸೊ ಇವಾಗಲೇ ಸಾಫ್ಟ್ ಇದೆ, ಆದರೂ ನಾನು ಹೇಳಿರುವಂಥದ್ದು. ಇದು ಬಂದು ನಾನು ನಿಮಗೆ ಹೇಳಿದೆ ಎಲ್ ಸೈಜಲ್ಲಿದೆ. ಸೊ ಒಂದು ಓಪನ್ ಮಾಡ್ತೀನಿ ಇವಾಗ. ಒಂದು ಕಲರು ತುಂಬ ಸಖತ್ತಾಗಿದೆ ನೋಡಿ. ಇವಾಗ ಒಂದು ಕಲರನ್ನು ಓಪನ್ ಮಾಡ್ತೇನೆ. ಓಕೆನಾ, ಸೊ ಈ ಕಲರ್ ಓಪನ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ, ಸಖತ್ತಾಗಿದೆ. ಸೊ ನೋಡಿ, ಲಾಂಗ್ ಇದೆ. ಓಕೆನಾ, ನೀವು ಲಾಂಗ್ ಇಲ್ಲ ಅಂತ ಅನ್ಕೋಬೇಡಿ. ನೋಡಿ ಇಷ್ಟು ಲಾಂಗ್ ಬರುತ್ತೆ ಟಾಪು. ಇವಾಗ ನಾನು ತೋರಿಸಿರೋದ್ರಲ್ಲಿ ಎಲ್ಲನೂ ಕೂಡ ಲಾಂಗ್ ಟಾಪ್ಗಳೇ, ಅಂದರೆ ಲಾಂಗ್ ಇದೆ, ತುಂಬ ಏನು ಚಿಕ್ಕದಾಗಿಲ್ಲ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಿಮಗೆ 180 ರೂಪೀಸಿಗೆ ಎಲ್ಲಾದರೂ ಸಿಗುತ್ತಾ ನೋಡಿ, ಇಷ್ಟೊಳ್ಳೆ ಕ್ವಾಲಿಟಿ ಇರೋದು. ಓಕೆನಾ, ಸೊ ನೋಡಿ, ಇದು ಸ್ವಲ್ಪ ಕಾಟನ್ ಬರುತ್ತೆ, ಸ್ಮೂತಿ ಕಾಟನ್. ಓಕೆನಾ, ಫಸ್ಟ್ ಕ್ವಾಲಿಟಿಯಲ್ಲಿ ಕಾಟನ್ ಇರುತ್ತಲ್ವ, ಆ ಥರದ್ದು. ಸೊ ತುಂಬ ಚೆನ್ನಾಗಿದೆ, ತುಂಬ ಏನು ತೆಳುವಾಗಿ ಏನಿಲ್ಲ. ಸೊ ತುಂಬ ಸಖತ್ತಾಗಿದೆ. ಇದರಲ್ಲಿ ನಿಮಗೆ ಎಷ್ಟು ಅಂತ ಹೇಳಿದರೆ ಟೋಟಲ್ ಆಗಿ 12 ಇದೆ. ಎಲ್ ಸೈಜು. ಬೇಕಿದ್ರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ. ಓಕೆನಾ, ಇದೀಗ 170 ಆಯಿತು, 180 ಆಯಿತು. ಇನ್ನು ನೆಕ್ಸ್ಟ್ ಬಂದು 199 ಇದಿದೆ. ಅದು ನೆಕ್ಸ್ಟ್ ಬಂದು 199, 199, 199 ರೂಪೀಸಲ್ಲಿ. ಇದು ಕೂಡ ನಿಮಗೆ ಎಲ್ ಸೈಜ್ ಅವೈಲೇಬಲ್ ಇದೆ, 4 ಕಲರಲ್ಲಿದೆ. ಓಕೆನಾ, 199. ಸೊ ಇದು ಕೂಡ ಎಲ್ ಸೈಜು. ಬಟ್ ಇದಿಲ್ಲಿ ಡಬಲ್ XLಗೆ ರೇಟ್ ಹಾಕಿದ್ದಾರೆ, ಬಟ್ ಆ ಥರ ಇಲ್ಲ. ಓಕೆನಾ, ನಾನು ಮೊದಲೇ ಹೇಳಿದೆ ನಿಮಗೆ, ನಾನು ಕರೆಕ್ಟ್ ಸೈಜ್ ನೋಡಿ ನಿಮ್ಗೆ ಇದರಲ್ಲಿ ಮೆನ್ಷನ್ ಮಾಡಿರೋದು. ಸೊ ಇದು ಬಂದು ಎಲ್ ಸೈಜು. ಯಾಕಂದರೆ ನಿಮಗೆ ಮತ್ತೆ ಪುನಃ ಏನು, ಇವಾಗ ನಾವೊಂದು ಟಾಪ್ ತಗೊಂಡಿದ್ದೀವಿ ಅಂದರೆ ಕೆಲವೊಬ್ಬರಿಗೆ ಇರುತ್ತೆ ಅಂತಂದರೆ ಇನ್ನೂ ಸ್ವಲ್ಪ ದಪ್ಪ ಆದಾಗ ಇನ್ನೂ ಏನಾದರೂ ಸ್ಟಿಚಿಂಗ್ ಮಾಡೋಕ್ಕೆ ಅಲ್ಲಿ ಜಾಗ ಇದೆಯಾ ಅಂತ, ಫಿಟ್ಟಿಂಗ್ ಮಾಡ್ಕೋಬೋದಂತ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಏನು ಅಂತಂದರೆ, ಇದರಲ್ಲಿ ಒಂದು ಇರುತ್ತೆ ಸೈಜು. ಬ್ರ್ಯಾಂಡೆಡ್ ಟಾಪ್ಗಳಿರುತ್ತಲ್ವಾ, ಬ್ರ್ಯಾಂಡೆಡ್ ಟಾಪ್ಗಳಲ್ಲಿ ನಿಮಗೆ ಕರೆಕ್ಟ್ ಸೈಜ್ ಇರುತ್ತೆ. XL ಅಂದರೆ ಪರ್ಫೆಕ್ಟ್ XL ಇರುತ್ತೆ. ಓಕೆನಾ, ಅದರಲ್ಲಿ ನಿಮಗೆ ಮತ್ತೆ ಫಿಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಇರುತ್ತೆ XLಲ್ಲಿ. ಸೊ ಹಾಗಾಗಿ ಇನ್ನೂ ನನ್ನ ಹತ್ರ ಬ್ರ್ಯಾಂಡೆಡ್ ಟಾಪ್ಗಳಿದೆ. ಬ್ರ್ಯಾಂಡೆಡ್ ಟಾಪ್ಗಳು ತುಂಬಾ ಇದೆ. ಆವಾಸ ಇರ್ಬೋದು, ಇನ್ನೂ ತುಂಬ ಇದೆ. ಅದೆಲ್ಲ ನೆಕ್ಸ್ಟ್ ನಾನು ಒಂದೊಂದಾಗಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇನೆ. ಸೊ ಇವಾಗ ನಾನು ಏನಂತಂದರೆ ಸ್ಟಾರ್ಟಿಂಗ್ ಪ್ರೈಸಿಂದ ನಿಮಗೆ ವಿಡಿಯೋ ಮಾಡ್ತಾ ಇರೋದು. ಅಂದರೆ ಕೆಲವೊಬ್ಬರಿಗೆ ಕಾಲೇಜಿಗೆ ಹೋಗೋದಕ್ಕಿರುತ್ತೆ ಅಥವಾ ಅಂಗಡಿಗಳಲ್ಲಿ ಇರ್ತಾರೆ. ಸೊ ಟಾಪ್ಗಳು ತುಂಬ ಜಾಸ್ತಿ ಬಜೆಟಲ್ಲಿರುತ್ತೆ. ಸೊ ಇದೀಗ ಕಡಿಮೆ ಬಜೆಟಲ್ಲಿ ಅಂತೇಳಿ. ಸೊ ಇದು ಕೂಡ ಅಷ್ಟೇ, ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ನಿಮಗೆ ಜಾಸ್ತಿ ಬೆಲೆ ಆಗ್ತಾ ಹೋದ ಹಾಗೆ ಕ್ವಾಲಿಟಿಗಳು ಇನ್ನೂ ಚೆನ್ನಾಗಿರುತ್ತವೆ, ಕಲರ್ಸು ಚೆನ್ನಾಗಿ ಬರುತ್ತವೆ. ಆದರೆ ನನ್ನ ಹತ್ರ ಇರುವಂತಹ 160 ರೂಪೀಸಿಂದ ಏನು ಇತ್ತೋ, ಬಟ್ ಎಲ್ಲವೂ ಕೂಡ ಸಾಕಾಗಿದೆ. ಓಕೆನಾ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಿಮಗೆ ಮೋಸ ಮಾಡಿಬಿಟ್ಟು ನಾನು ಸೇಲ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನನಗೆ. ಸೊ ನಿಜವಾಗ್ಲೂ ಚೆನ್ನಾಗಿದೆ. ಓಕೆನಾ, ಇವಾಗ ನಾನು 199 ರೂಪೀಸ್ನ 4 ಕಲರ್ ತೋರಿಸ್ತಾ ಇದ್ದೀನಿ. ಮತ್ತೆ ಒಂದು ಓಪನ್ ಮಾಡ್ತೀನಿ. ಸೊ ನೋಡಿ, ಬ್ಲೂ ಕಲರಲ್ಲಿದೆ ಒಂದು, ಸೆಕೆಂಡ್ ಒನ್ ಲೈಟ್ ಗ್ರೀನ್ ಕಲರಲ್ಲಿ ಬರುತ್ತೆ ನೋಡಿ. ಕಲರ್ ಸಖತ್ತಾಗಿದೆ. ಹಾಗೇನಿದೆ ಲೈನ್ಸ್, ಬಟ್ಟೆ ತುಂಬ ಚೆನ್ನಾಗಿದೆ, ಸ್ಮೂತಿ ಆಗಿದೆ. ಓಕೆನಾ, ಸೊ 3rd ಕಲರ್ ರೆಡ್ಡು. ಸೊ 4th ಒನ್ ಬಂದುಬಿಟ್ಟು ಪರ್ಪಲ್ ಕಲರ್. ಸೊ ಎಷ್ಟು ಸಖತ್ತಾಗಿ ಕಾಣಿಸ್ತದೆ ನನಗೆ. ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ವಾ, ಸೊ ನನಗೇನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಬಟ್ ಇದು ಎಲ್ ಸೈಜ್, ಇದು ನನಗಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಟಾಪ್ ಹಾಕಿಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇಲ್ಲ. ಓಕೆನಾ, ಇದೆಲ್ಲ ಎಲ್ ಸೈಜು. ಫಸ್ಟ್ ಇದೊಂದು ಮಾತ್ರ XL ಇತ್ತಷ್ಟೇ. ಬಟ್ ಅದರಲ್ಲಿ 4 ಪೀಸ್ ಮಾತ್ರ ಇದ್ದಿದ್ದು. ಅದರಲ್ಲಿ ಒಬ್ರು ಕೇಳಿದ್ದಾರೆ 1 ಪೀಸು, ಅದಕ್ಕೋಸ್ಕರ ನಾನು ಮತ್ತೆ ಹಾಕೋದಿಕ್ಕೆ ಹೋಗಿಲ್ಲ. ಅದು ತಗೊಂಡು ನಾನು ಹಾಕಿಲ್ಲ.
ಮತ್ತೆಲ್ಲನೂ ಎಲ್ ಸೈಜೇ ಇದ್ದಿದ್ದು, ಆದ ಕಾರಣ ನಾನು ಹಾಕಿ ನಿಮಗೆ ತೋರಿಸ್ತಾ ಇಲ್ಲ. ಇವಾಗ ಒಂದು ಓಪನ್ ಮಾಡ್ತೀನಿ, ಓಕೆನಾ. ಇದು ಮಾತ್ರ ನಿಮಗೆ ಅಂಬ್ರೆಲ್ಲಾ ಟಾಪ್ ಬರುತ್ತೆ, ಓಕೆ. ಇದು ಅಂಬ್ರೆಲ್ಲಾ ಟಾಪ್ ಬರುತ್ತೆ. ಸೊ ತುಂಬ ಅಂದರೆ ತುಂಬ ಸಖತ್ತಾಗಿದೆ ನೋಡಿ. ಇವಾಗ ನಿಮ್ಗೆ ನೋಡಿದಾಗಲೇ ಗೊತ್ತಾಗುತ್ತೆ ನೋಡಿ. ಸೊ ಅಂಬ್ರೆಲ್ಲಾ ಟಾಪ್ ಬರುತ್ತೆ, ಸೈಡ್ ಕಟ್ ಟಾಪ್ ಅಲ್ಲ, ಅಂಬ್ರೆಲ್ಲಾ ಟಾಪ್, ಓಕೆ. ಸೊ ಇದು ಕೂಡ ಅಷ್ಟೇ ನಿಮಗೆ ಎಲ್ ಸೈಜಿಗೆ ಅವೈಲೇಬಲ್ ಇದೆ. ಏನಕ್ಕಿದು ಈ ಥರ ಎಲ್ ಸೈಜ್ ಹಾಕಿದ್ದೀನಿ ಅಂದರೆ, ಇವಾಗ ಎಕ್ಸೆಲ್ ಹಾಕ್ಬೋದು ಅಂದರೆ ನಿಮಗೆ ಸೈಡ್ ಫಿಟ್ ಕರೆಕ್ಟ್ ಆಗುತ್ತೆ. ಆಮೇಲೆ ನೀವು ಸ್ವಲ್ಪ ದಪ್ಪ ಆದ್ರಿಂದ ಹಾಕೋದಕ್ಕಾಗಲ್ಲ. ಸೊ ಅದಕ್ಕೆ ನಾನು ಕರೆಕ್ಟಾಗಿ ಮೆಷರ್ಮೆಂಟ್ ಎಲ್ಲ ನೋಡಿಬಿಟ್ಟು, ಎಷ್ಟು ಸಲ ಅದನ್ನು ಓಪನ್ ಮಾಡಿ ನೋಡಿ ಎಲ್ಲ ಮಾಡೋದಿದೆಯಲ್ವಾ, ತುಂಬ ಕಷ್ಟ ಇದೆ. ಬಟ್ ಆ ಕಷ್ಟದಲ್ಲೂ ಇಷ್ಟಪಟ್ಟು ಮಾಡಿದ್ದೀನಿ, ಯಾಕಂದರೆ ನೀವು ತಗೋತೀರಾ ಅನ್ನೋದು ಭರವಸೆಯಿಂದ. ಸೊ ಹಾಗಾಗಿ ತಗೊಳ್ಳಿ ಟಾಪ್ಸ್ಗಳೆಲ್ಲ. ನೋಡಿ ಓಪನ್ ಮಾಡಿ ಬಟ್ಟೆ ಯಾವ ಥರ ಇದೆ ಅಂತೇಳಿ. ಸೊ ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಸೊ ಇದು ಬಂದು ನಿಮಗೆ 199 ರೂಪೀಸ್, 199. ಇನ್ನು ನೆಕ್ಸ್ಟ್ ಬಂದು 220ರಲ್ಲಿ ತೋರಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಏನು ಅಂತ ಅಂದರೆ ಒಂದೊಂದು ಸೈಜ್ ಇದರಲ್ಲಿ ಇದೆ. ಇದರಲ್ಲಿ ನಿಮಗೆ ಜಾಸ್ತಿ ಇರುವಂಥದ್ದು ಎಕ್ಸೆಲ್ ಸೈಜ್, ಓಕೆನಾ. ಎಕ್ಸೆಲ್ ಇದೆ, ಎಮ್ ಇದೆ, ಎಸ್ ಇದೆ. ನೆಕ್ಸ್ಟ್ ಬಂದು ಅದೇ ಎಸ್, ಎಮ್, ಎಕ್ಸೆಲ್ಲು ಮತ್ತು ಎಮ್ ಇದೆ. ನೋಡೋಣ ಹೇಗಿರುತ್ತೆ ಅಂತೇಳಿ. ಸೊ ಇದರಲ್ಲಿ ಸಹ ನಿಮಗೆ 4 ಕಲರ್ಸ್ ಇದೆ, ಓಕೆನಾ. 4 ಕಲರ್ ಇದೆ ಇದರಲ್ಲಿ. ಸೊ ಇವಾಗ ಒಂದೊಂದೇ ಕಲರ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಒಂದು ಕಲರು, ಸೆಕೆಂಡ್ ಕಲರ್, ಇದು ಬಂದು 3ನೇ ಕಲರ್, ಇದು ಬಂದು 4ನೇ ಕಲರ್, ಓಕೆನಾ. ಸೊ 4 ಕಲರ್ ಇದೆ ಇದರಲ್ಲಿ. ಈಗ ಒಂದು ಓಪನ್ ಮಾಡ್ತೀನಿ ನೋಡಿ ಹೇಗಿದೆ ಅಂತೇಳಿ. ಸೊ ತುಂಬಾ ಸಖತ್ತಾಗಿದೆ. ಇದು ಬಂದು 220 ರೂಪಾಯಿಗೆ ನೋಡಿ. ಇದು ಮಾತ್ರ ಸೈಡ್ ಕಟ್, ಓಕೆನಾ. ಸೈಡ್ ಕಟ್ ಬರುತ್ತೆ ನಿಮಗೆ 220 ರೂಪಾಯಿ. ಇದರಲ್ಲಿ ನಿಮಗೆ ಎಮ್ ಸೈಜ್ ಇದೆ, ಎಕ್ಸೆಲ್ ಸೈಜ್ ಇದೆ. ನೆಕ್ಸ್ಟ್ ಬಂದು ಎಮ್ ಇದೆ, ಎಸ್ ಇದೆ, ಓಕೆನಾ. ಎಮ್ 2 ಇದೆ, ಎಸ್ ಇದೆ, ಎಕ್ಸೆಲ್ ಇದೆ. ಸೊ ನಿಮ್ಗೆ ಯಾವ ಸೈಜ್ ಅಂತ ಹೇಳಿ, ಈ ಕಲರ್ನಲ್ಲಿ ನಾನು ಈ 4ರಲ್ಲಿ ಯಾವುದು ಅಂತ ನಾನು ನೆಕ್ಸ್ಟ್ ನಿಮಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದರೆ ಯಾವ ಸೈಜ್ ಅಂತೇಳಿ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ, ಓಕೆನಾ. ಇದಿಷ್ಟು. ಇವಾಗ ನಾನು ಇನ್ನು ನೆಕ್ಸ್ಟ್ ಪಾರ್ಟ್ 2 ಬೇರೆನೇ ವಿಡಿಯೋ ಮಾಡ್ತೀನಿ, ಯಾಕಂದರೆ ಒಂದೇ ವಿಡಿಯೋ ಮಾಡಿದರೆ ಲಾಂಗ್ ಆಗಿಬಿಡುತ್ತೆ. ಸೊ 160ರಿಂದ 220 ರೂಪಾಯಿಯ ತನಕದ ಟಾಪ್ಗಳನ್ನು ಇವಾಗ ತೋರಿಸಿದ್ದೀನಿ. ಇನ್ನು 220ರ ನಂತರದ ಟಾಪ್ಗಳನ್ನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ, ಓಕೆನಾ. ಈ ಟಾಪ್ಗಳಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ದರೆ ಯಾವ ಸೈಜ್ ನೀವು ಫೋಟೋ ತೆಗೆದು ಕಳಿಸಿ, ಏನು ಟಾಪ್ಗಳದ್ದು ಫೋಟೋ ತೆಗೆದು ಕಳಿಸಿದಾಗ ನಮ್ಗೆ ಗೊತ್ತಾಗೋದು ಯಾವುದು ಅಂತ. ಸೊ ಕರೆಕ್ಟಾಗಿ ನಿಮ್ಮ ಸೈಜ್ ಹೇಳಿ, ಯಾವುದು ಎಕ್ಸೆಲ್ಲ, ಎಸ್, ಎಮ್ ಯಾವುದು ಅಂತ ಕರೆಕ್ಟಾಗಿ ಹೇಳಿ. ಆಮೇಲೆ ನಿಮ್ಗೆ ಅದು ಗೊತ್ತಾಗುತ್ತೆ. ಆಮೇಲೆ ನನಗೆ ಗೊತ್ತಾಗುತ್ತೆ ಅದು ಯಾವ ನೀವು ಏನು ಕಳಿಸಿರ್ತೀರಲ್ವ. ಸೊ ಕರೆಕ್ಟಾಗಿರೋ ಸೈಜನ್ನು ನಾನು ನಿಮ್ಗೆ ಕಳಿಸ್ಕೊಡ್ತೀನಿ, ಓಕೆನಾ. ಹಾಗಾಗಿ ಸಪೋರ್ಟ್ ಮಾಡಿ ನೀವು ಕೂಡ. ಅಂದರೆ ನೀವು ಕೂಡ ಟಾಪ್ಸ್ಗಳು ತಗೊಳ್ಳಿ, ಕಡಿಮೆಗೆ ಕೊಡ್ತಾ ಇದ್ದೇನೆ ನಾನು. ಸೊ ನಿಮ್ಮ ಸಪೋರ್ಟ್ ಕೂಡ ತುಂಬಾ ಮುಖ್ಯ. ಹಾಗಾಗಿ ಜಾಸ್ತಿಯಾಗಿ ಪರ್ಚೇಸ್ ಮಾಡಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ 220ರ ನಂತರದ ಟಾಪ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಹಾಗೆಯೇ ಇನ್ನೂ ಕೂಡ ಬ್ರ್ಯಾಂಡೆಡ್ ಟಾಪ್ಗಳು ಚೆನ್ನಾಗಿರುವಂಥದ್ದು ಕೂಡ ಇದೆ. ಅದು ನೆಕ್ಸ್ಟ್ ಒಂದೊಂದಾಗಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.